ನನ್ನ ಪ್ರೀತಿ ವೀಕ್ಷಕರೇ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಏನಂದರೆ ನಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಲಿಂಕ್ ಆಗಿದೆ ಇಲ್ಲ ಎಂಬುದನ್ನು ಹೇಳಿಕೊಡುತ್ತಿದ್ದೇನೆ. ಮೊದಲನೇದಾಗಿ ಗೂಗಲ್ ಕ್ರೋಮ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಒಂದು ಆಫೀಸಿಯಲ್ ವೆಬ್ಸೈಟ್ ಇದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಿ ಮೊದಲನೇ ಆಪ್ಷನ್ಸು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತದಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ನಂತರದಲ್ಲಿ ಆಫೀಸಿಯಲ್ ವೆಬ್ಸೈಟಲ್ಲಿ ಓಪನ್ ಆಗುತ್ತಿದೆ. ಇದರಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತಿದೆ, ಅದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಲಿಂಕ್ ಆಧಾರ್ ಸ್ಟೇಟಸ್ ಅಂತಿದೆಯಲ್ಲ, ಅದು ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಬಾಕ್ಸಲ್ಲಿ ಬರ್ತದೆ ನೋಡಿ, ಮಾರ್ಕ್ ಮಾಡಿದ್ದೀನಿ ನೋಡಿ, ಅದು ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಬಾಕ್ಸ್ನಲ್ಲಿ ಇನ್ನೊಂದು ಟೇಬಲ್ ಬಾಕ್ಸ್ ತೋರಿಸ್ತಲ್ಲ, ಆ ಬಾಕ್ಸಲ್ಲಿ ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಅಂತ ಟೈಪ್ ಮಾಡಬೇಕು. ಪ್ಯಾನ್ ಕಾರ್ಡ್ ನಂಬರ್ ಟೈಪ್ ಮಾಡಬೇಕು. ಪ್ಯಾನ್ ಕಾರ್ಡ್ ನಂಬರ್ ಟೈಪ್ ಮಾಡಿ ಸೆಕೆಂಡ್ ಆಪ್ಷನ್ಸು ಆಧಾರ್ ನಂಬರ್ ಟೈಪ್ ಮಾಡಬೇಕು. ಅವರ ಮಾರ್ಕ್ಸ್ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಹೇಳಿ ಮಾಡ್ತಾಯಿದ್ದೀನಿ ಮಿಸ್ಯೂಸ್ ಆಗ್ಬಾರ್ದಂತ. ಸಿಂಪಲ್ ಇದೆ, ಕೇವಲ 5 ನಿಮಿಷದಲ್ಲಿ ಗೊತ್ತಾಗುತ್ತದೆ. ಇದು ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತಿದೆ, ಇದು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೆಸೇಜ್ ಬಂತು ನೋಡಿ, ಪ್ಯಾನ್ ನಾಟ್ ಲಿಂಕ್ಡ್ ವಿತ್ ಆಧಾರ್, ಪ್ಲೀಸ್ ಕ್ಲಿಕ್ ಆನ್ ಲಿಂಕ್ ಆಧಾರ್, ಲಿಂಕ್ ಟು ಯುವರ್ ಪ್ಯಾನ್ ಆಧಾರ್ ಅಂತ ಬಂತಲ್ಲ, ಅದು ಏನಂದರೆ ಲಿಂಕ್ ಆಗಿಲ್ಲ, ಇದು ಲಿಂಕ್ ಆಗಿಲ್ಲ ಬರ್ತದೆ ನೋಡಿ. ಇನ್ನೊಂದು ತೋರಿಸ್ತದೆ, ಲಿಂಕ್ ಆಗಿ ತೋರಿಸ್ತದೆ. ಲಿಂಕ್ ಆದರೆ ಯಾವ ರೀತಿ ಸೇಮ್ ಆ್ಯಸ್ ಇಟ್ ಈಸ್, ಅದು ಹಿಂಗೆ ನೋಡೋದು, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಸೇಮ್ ಪ್ಯಾನ್ ನಂಬರು ಟೈಪ್ ಮಾಡಬೇಕು. ಸೆಕೆಂಡ್ ಒನ್ ಆಧಾರ್ ನಂಬರ್ ಟೈಪ್ ಮಾಡಬೇಕು. ಆಧಾರ್ ನಂಬರ್ ಟೈಪ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್, ಏನೂ ಚೇಂಜಸ್ ಇಲ್ಲ, ಅದೇ ಆಪ್ಷನ್ಸಲ್ಲಿ ಇರ್ತದೆ. ನಂತರ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ನೋಡಿ, ಇದು ಲಿಂಕ್ ಆಗಿದೆ ನೋಡಿ, ಆಲ್ರೆಡಿ ಲಿಂಕ್ ಅಂತ ತೋರಿಸ್ತಾ ಇದೆ. ಇದು ಲಿಂಕ್ ಆಗಿದೆ, ಅದು ಮೊದಲೇನು ತೋರಿಸಿದ್ದು ನಂದದು, ಇದು ಬೇರೆ ನಮ್ಮ ಫ್ರೆಂಡದು. ಲಿಂಕ್ ಆಗಿದೆ ಬರೆದು ಇವ್ರ ಪ್ಯಾನ್ ಆಲ್ರೆಡಿ ಲಿಂಕ್ ಅಂತ ಬರುತ್ತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.